ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದ ಗ್ರಾಮ ಪಂಚಾಯತ್ ಆವರಣದಲ್ಲಿ ಸತತ 2ನೇ ದಿನದ ಧರಣಿ ಸತ್ಯಾಗ್ರಹ. ಪಿಡಿಒ ಸಿದ್ದು ಬಿರಾದಾರ್ ಅವರನ್ನು ವಜಾಗೊಳಿಸುವವರೆಗೂ ನಾವು ನಿರಂತರ ಧರಣಿ ಮಾಡುತ್ತೇವೆ ಹಾಗೂ ಭ್ರಷ್ಟ ಪಿಡಿಒ ತೊಲಗಿಸಿ ಎಂದು ಗ್ರಾಮಸ್ಥರ ಒತ್ತಾಯವಾಗಿದೆ. ಧರಣಿ ಸತ್ಯಾಗ್ರಹ 2ನೇ ದಿನಕ್ಕೆ ಕಾಲಿಟ್ಟರು ಕ್ಯಾರೆ ಅನ್ನದ ಮೇಲ್ದರ್ಜೆ ಅಧಿಕಾರಿಗಳು ಹಾಗೂ ಮಾಜಿ ಅಧ್ಯಕ್ಷರುಗಳು, ಸದಸ್ಯರು ಹಾಗೂ ಊರಿನ ಪ್ರಮುಖ ಹಿರಿಯರು ಪಂಚಾಯಿತಿ ಆವರಣದಲ್ಲಿ ಟಿಕ್ಕಾಣಿ ಹುಡಿ ಉಪಹಾರ ಮಾಡಿಕೊಂಡು ನಿರಂತರ ಧರಣಿ ಮಾಡುತ್ತಾ ಗ್ರಾಮಸ್ಥರಿದ್ದಾರೆ. ಮಲ್ಲಪ್ಪ ಮಲಗಾನ ಮಾಜಿ ಅಧ್ಯಕ್ಷರು, ರುದ್ರಪ್ಪ ಜಾನಮಟ್ಟಿ, ಭೀಮ್ಸಿ ಹಾದಿಮನಿ, ಮೊಹಮ್ಮದ್ ಸಾಬ್ ಪೆಂಡಾರಿ, ರಮೇಶ್ ಬಗನ್ನವರ್, ಕಾಮಪ್ಪ ಮೈತ್ರಿ, ಮಂಜುನಾಥ್ ನಿಂಬರಗಿ, ಹನುಮಂತ ಬೀಳಗಿ, ರಾಮಣ್ಣ ಬಡಿಗೇರ್, ವಿಠ್ಠಲ್ ಶ್ರೀಶೈಲ್ ಮೈತ್ರಿ, ಸುಭಾಷ್ ಮೇತ್ರಿ, ಶಿವಪ್ಪ ನಿಂಬರಗಿ, ಶ್ರೀಶೈಲ್ ಮೇತ್ರಿ, ಮಹಾಲಿಂಗಪ್ಪ ಮದಕಣ್ಣವರ್, ಭೀಮಪ್ಪ ಕುಳಲಿ, ಮಾದೇವ ಕುಳಲಿ, ಈರಯ್ಯ ತಳಸದ, ಅಡಿವಪ್ಪ ಮಗಳಕೋಡ, ಮಂಜುನಾಥ್ ಕುಂಭಾರ್, ಕೊಣ್ಣೂರು ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಪಿಡಿಒ ಸಿದ್ದು ಬಿರಾದಾರ್ ಅವರನ್ನು ವಜಾಗೊಳಿಸಬೇಕೆಂದು ಗ್ರಾಮಸ್ಥರು ನಿರಂತರವಾಗಿ 2ನೇ ದಿನಕ್ಕೆ ಸತ್ಯಾಗ್ರಹ ನಡೆಸಿದರು. ವರದಿ ಶ್ರೀಕಾಂತ್ ಮಠಪತಿ. ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಅದೇ ರೀತಿಯಾಗಿ ಈ ಒಂದು ಶಾಂತ ರೀತಿಯ ಧರಣಿಯ ಮಹಾತ್ಮ ಗಾಂಧೀಜಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತಾ ಇವತ್ತು ನಾವು ಧರಣಿ ಕೂತು 2ನೇ ದಿನ ಅಂದ್ರೆ ದಿನಾಂಕ 6/3/2026 ಹಾಗೂ ಇವತ್ತು 7/3/2026ನೇ ದಿವಸ 2ನೇ ದಿನ ಇವತ್ತು ನಾವು ಧರಣಿಯನ್ನ ಪ್ರಾರಂಭ ಮಾಡಿದ್ದೀವಿ. ಇವತ್ತು ಧರಣಿ ಪ್ರಾರಂಭ ಮಾಡಿದಾಗ ಮುಂಜಾನೆ 10ರಿಂದ 12 ಗಂಟೆ ಒಳಗೆ 11ರಿಂದ 12 ಗಂಟೆ ಒಳಗೆ ನಮ್ಮ ಜಮಖಂಡಿಯ PSI ಟೌನ್ PSI ಅವರು ಜಮಖಂಡಿಯ PSI ಅವರು ಬಂದು ಮಾನ್ಯ ಕುಂಬಾರ್ ಅಂತೇಳಿ PSI ಸಾಹೇಬರು ಕುಂಬಾರ ಅನಿಲ್ ಕುಂಬಾರ್ ಇವರು ಬಂದು, ಇಲ್ಲ ನೀವು ಧರಣಿ ಮಾಡೋದು ಆಫೀಸ್ ಮುಂದೆ ತಪ್ಪಾಕತಿ ಅಂತ ಹೇಳಿಕೆಯಿಂದ ಬಂದಿದ್ರು ಅವ್ರು ನಮ್ಮ ಹತ್ರ. ನಾವು ಅವ್ರಿಗೆ ಉತ್ತರ ಕೇಳಿದೀವಿ, ತಪ್ಪು ಎಲ್ಲಿ ನಡೆದಿರ್ತೈತಿ ಅಲ್ಲೇ ಧರಣಿ ಮಾಡಬೇಕು ಅಥವಾ ಮನೆಗೊಳಗೆ ಕುತ್ಕೊಂಡು ಧರಣಿ ಮಾಡಬೇಕು ಅಂತ ಕೇಳಿದಾಗ ಮತ್ತು ಪದೇ ಅವ್ರು ಹೇಳ್ತಿದ್ರು ನಮ್ಗೆ, ಇಲ್ಲ ನೀವು ಆಫೀಸ್ ಮುಂದೆ ಧರಣಿ ಮಾಡೋದು ತಪ್ಪಾಕತ್ತೈತಿ. ಇಂಥ ಧರಣಿಗಳು ಎಷ್ಟೋ ನಡೆದ ಟೈಮ್ದಾಗ ಎಲ್ಲರೂ ಧರಣಿಗಳು ಮಾಡಿದ ತಪ್ಪು ಐತಂದ್ರ ಧರಣಿನ ಯಾರಿಗೂ ಮಾಡಕ್ ಅವಕಾಶ ಇತ್ತಿರಂಗಿಲ್ಲ. ಅದಕ್ಕೆ ಅದ ನಂತರ ಅವ್ರಿಗೆ ಹೇಳಿದ್ರು, ವಾಗ್ವಾದ ನಡೀತಿ ನಮಗ ಅವ್ರಿಗೆ ನಡೆದ ಮ್ಯಾಗ ಅವ್ರು ಹೇಳಿದ್ರು, ನಮ್ಮೆಲ್ಲಾ ಕಾಗದ ಪತ್ರ ಚೆಕ್ ಮಾಡಿ, ಇಲ್ಲ ನಾವು SP ಹಾಗೂ CS ಅವ್ರು ನಿಮಗ ಇಲ್ಲಿ ನೀವು ಧರಣಿ ಬಿಡ್ರಿ ಅಂದ್ರು. ನಾವು ಬಿಡೋದಾಗೋದಿಲ್ಲ, ನಾವು ಬಂದು ಆರ್ಡರ್ ಕೊಡೋ ಅವ್ರು ವಜಾ ಮಾಡೋವರೆಗೆ ನಾವು ಧರಣಿ ಹಿಂದೆ ತಕ್ಕೊಳಂಗಿಲ್ಲ ಅಂತ ಹೇಳಿದ್ವಿ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ಇಲ್ಲ ನಾ SP ಅವ್ರ ಜೊತೆ ಹಾಗೂ CS ಅವ್ರ ಜೊತೆ ಮಾತಾಡಿದ್ದೀನಿ, ನೀವೊಂದು 4 ಜನ ಹೋಗಿ CS ಅವ್ರಿಗೆ ಭೇಟಿಯಾಗಿ ಬರ್ರಿ. ಅವರು ಹೆಚ್ಚು ಕಡಿಮೆ 3 ಗಂಟೆಗೆ ನಿಮ್ಗೆ ಟೈಮಿಂಗ್ ಕೊಟ್ಟಾರ, 3 ಗಂಟೆ ಒಳಗಾಗಿತ್ತಂದ್ರು. ಅವರು ಬೆಂಗಳೂರಿಗೆ ಹೋಗೋರ್ದಾರಂತ ಹೇಳಿ ನಮ್ಗೆ ಇಲ್ಲಿ ಹೇಳಿ ಕಳಿಸಿದ್ರು. ನಾವು ಅಲ್ಲಿ ಬಾಗಲಕೋಟೆಗೆ ಹೋದ್ವಿ, ಒಂದು 3-4 ಜನ. ಅಲ್ಲಿ ಹೋದ ನಂತರ SP ಅವರಿಲ್ಲ, CS ಅವರಿಲ್ಲ. ಅದಕ್ಕೆ PSI ಅವರು ಈ ರೀತಿ ಸುಳ್ಳು ಹೇಳ್ತಾರಂದ್ರ ಇದು ವ್ಯವಸ್ಥಿತ ಐತೇನಂತ ನಮಗ್ ಅನ್ಸಾಕತ್ತೈತಿ. ಅದಕ್ಕೆ ದಯಮಾಡಿ ಯಾರೇ ಅಧಿಕಾರಿಗಳು ಧರಣಿ ನಾವು ಶಾಂತ ರೀತಿಯಿಂದ ಮಾಡಾಕತ್ತೀವಿ, ಅದು ಶಾಂತ ರೀತಿಯಿಂದ ನಡಿಬೇಕಂದ್ರೆ ನೀವು ಶಾಂತ ರೀತಿಯಿಂದ ನಮ್ ಜೋಡಿ ವರ್ತನೆ ಮಾಡಿದ್ರೆ ಚಲೋ ಒಳ್ಳೇದಿರ್ತದ ನಮಗ್ ಅನಿಸ್ತೈತಿ. ಯಾಕಂದ್ರ ನಾವು ಶಾಂತ ರೀತಿಯಿಂದ ಮಾಡೋದನ್ನ ನೀವು ಬೇರೆ ರೂಪಕ್ಕೆ ಹೋದ್ರಂದ್ರೆ ನಾವು ಕಿಚ್ಚಿಗೆ ಹೇಳ್ಬೇಕಾಗತ್ತೆ. ಯಾಕಂದ್ರ ಒಬ್ಬ ಗ್ರಾಮ PDOನ ತೆಗಿಬೇಕಾದ್ರೆ ಇಷ್ಟೆಲ್ಲ ಶ್ರಮ ಹಾಕ್ಬೇಕಂತ ಇವತ್ತು ನಮಗ್ ಅನ್ಸಾಕತೈತಿ. ಯಾಕಂದ್ರ ಈಗಾಗಲೇ ಅವ್ರ ಮೇಲೆ ನಡೆದಂತ ಅವ್ಯವಹಾರ ಸಾಕಷ್ಟು ಅದಾವ. ನಾವು 4-5 ಅವ್ರಿಗೆ ಈಗಾಗಲೇ ತನಿಖಾ ತಂಡದವ್ರ ಮುಂದೆ ಹೇಳಿ ನಿನ್ನೆ ಹೇಳಿದ್ವಿ, ಇವತ್ತು ಹೇಳಾಕತ್ತೀವಿ. ಅದಕ್ಕ ದಯಮಾಡಿ CS ಅವರು ಅಲ್ಲಿ ಹೋದ ನಂತರ CS ಅವ್ರಿಗೆ ಫೋನ್ ಮಾಡಿದ್ದೇನೆ, ಇಲ್ಲಪ್ಪ ನಾನು ಇಳ್ಕೊಳ್ದಾಗ ಅದೀನಿ, ಬರೋದು ಲೇಟ್ ಆಕತಿ, ಅದಕ್ಕೆ ನಾನು ನಿಮ್ ಫೋನ್ನಾಗ ಮಾತಾಡ್ತೀನಿ ಅಂತ ಹೇಳಿದ್ರು. ನಾವು ವಾಪಸ್ ಕೊಣ್ಣೂರಿಗೆ ಬಂದಿವಿ. ಅದಕ್ಕೆ ಈ ಧರಣಿ ನಿರಂತರವಾಗಿ ನಮ್ಮ ಗ್ರಾಮ ಪಂಚಾಯತಿಯ PDO ಆದಂತ ಸಿದ್ದು ಬಿರಾದಾರ್ ಅವ್ರನ್ನ ವಜಾಗೊಳಿಸುವವರೆಗೆ ಸಸ್ಪೆಂಡ್ ಮಾಡ್ಬೇಕು. ಯಾಕಂದ್ರ ಟ್ರಾನ್ಸ್ಫರ್ ಮಾಡೋದ್ರಿಂದ ದೊಡ್ಡ ಮಹತ್ವ ಇಲ್ಲ. ಟ್ರಾನ್ಸ್ಫರ್ ಮಾಡತ್ತ ಆಗಾಗ ನಾವು ಶಾಸಕರದು ಹಾಗೂ ಮಾಜಿ ಶಾಸಕರದು ಇಬ್ಬರದು ಲೆಟರ್ ಕೊಟ್ಟಿದ್ದೀವಿ. ನಾವು ಹಂಗ ಮಾಡಕ್ ಬರುದಿಲ್ಲ,
ಅವ್ರದ್ದು ಅವಧಿ ಇರ್ತೈತಿ, ಅವಧಿ ಬಿಟ್ಟು ಮಾಡಕ್ ಹೋದ್ವಿ ಅಂದ್ರೆ ನಮ್ಮ ಮ್ಯಾಗ ಕೋರ್ಟ್ಗೆ ಹೋಗ್ತಾರಂತ CS ಅವ್ರು ಹೇಳಿದ್ರು. ಆಯ್ತು, ನಾವು ಇವಾಗ ಏನ್ ಮಾಡ್ಬೇಕು, ಈಗ ಅವಧಿನೂ ಮುಗಿಯಾಕ ಬಂದೈತಿ, ಅವ್ರು ಅವ್ಯವಹಾರನು ತೆಗೆದು ಕೊಟ್ಟಿವಾಗಿ. ಈಗ ಅವ್ಯವಹಾರ ಆಗೈತಪ್ಪ ಅಂದ್ರೆ ಒಂದು 100 ರೂಪಾಯಿ ಮಾಡ್ಯಾರ ಅಭಿವೃದ್ಧಿ ಅಧಿಕಾರಿ ಅವರು ಅಂದ್ರ ಅದು 100 ರೂಪಾಯಿನೂ ತಪ್ಪನದ. ಇವತ್ತು 1 ಲಕ್ಷ ತಿಂದಾನಂದ್ರ ಅಷ್ಟ, ಒಂದು 100 ರೂಪಾಯಿ ತಿಂದಾನಂದ್ರ ಒಂದು 50 ಕೋಟಿ ತಿಂದಾನಂದ್ರ ಅಷ್ಟ ತಪ್ಪ. ಅದಕ್ಕೆ ಇಷ್ಟೆಲ್ಲಾ ಹಗರಣಗಳ ನಡೆದ ಟೈಮ್ದಾಗ CS ಅವರು ಇದಕ್ಕೆ ಗಮನ ಕೊಡ್ಲಿಲ್ಲ ಅಂದ್ರೆ ಇದು ಗಂಭೀರತೆಯನ್ನು ಪಡೆದುಕೊಳ್ಳೋದಕ್ಕಿಂತ ಮುಂಚೆನೆ ತಾವು ಎಚ್ಚರ ವಹಿಸ್ಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾರೆ. ಮೊದಲಿಗೆ ಆರಾಧ್ಯ ದೇವತೆಯಾದ ಹರಿಸಿದ್ದೇಶ್ವರ ಪಾದಕ್ಕೆ ಹೆಣ್ಣು ಶಾಂತಿ ಜೀವಿತ ಸಂಕೇತವಾದ ಗಾಂಧೀಜಿಯವರನ್ನು ಮೊದಲಿಟ್ಟುಕೊಂಡು ಅಂಬೇಡ್ಕರ್ ಅವರಿಗೆ ನಮಿಸುತ್ತಾ ಇವತ್ತಿನ ನಮ್ಮ ಈ ಹೋರಾಟ 2ನೇ ದಿನಕ್ಕೆ ಇದೆ. 2 ದಿನ ಆದರೂ ನಮ್ಗೆ ಸಮಜಾಯಿಸಿ ಹೇಳುವಂಥ ಅಧಿಕಾರಿಗಳು ಬರ್ತಾ ಇದ್ದಾರೆ. ಸಮಜಾಯಿಸಿ ಹೇಳುವಂಥ ಅವಶ್ಯಕತೆ ನಮಗಿಲ್ಲ. ಈಗ ನಾವು ಏನಿದ್ರು ನಮ್ಮ ನಾವು ಮಾಡಿದಂಥ ಈ ಹೋರಾಟಕ್ಕೆ ಜಯ ಸಿಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ತಕ್ಕ ಶಿಕ್ಷೆ ಆಗಬೇಕು. ಬರೀ ಶಿಕ್ಷೆ ಅಂತ ಏನೋ ವರ್ಗಾವಣೆ ಮಾಡಿದ ಶಿಕ್ಷೆ ಅಲ್ಲ. ನಾವು ಈಗಾಗಲೇ CS ಅವ್ರಿಗೆ ಭೇಟಿ ಆದಾಗ ಒಬ್ಬ PDO ವರ್ಗಾವಣೆ ಮಾಡಿದವ್ರಿ, ಅವ್ರು ಯಾವುದೇ ಶಿಕ್ಷೆ ಕೊಡೋದ್ರಲ್ಲಿ ಅವ್ರು ತಪ್ಪು ಸಿಗ್ಲಾರ್ದು ಏನೂ ಮಾಡಕ್ಕೆ ಬರೋದಿಲ್ಲ, ತಪ್ಪು ಸಿಕ್ಕಾಗ ಮಾತ್ರ ನಮ್ಮ ಕಡೆ ಬಂದು CS ಅವ್ರು ಹೇಳಿದ್ರು. ಅದೇ ಪ್ರಕಾರ ನಾವು ತನಿಖೆ ಮಾಡಿಸಿ ತನಿಖೆ ಒಳಗೆ ಈಗ ಅವ್ರ ತಪ್ಪುಗಳೆಲ್ಲ ಕಂಡು ಬಂದವು, ತನಿಖಾಧಿಕಾರಿಗಳ ಮುಂದೆ ಕಂಡು ಬಂದಾಗ್ಯೂ ಕೂಡ ಮೀನಾಮೇಷ ನಡೆದೈತಿ. ಯಾಕಂತ ನಮಗೆ ಅದ್ರ ವಿಷಯನೂ ಗೊತ್ತಾವಲ್ಲ. ಯಾಕೆ ಇವ್ರು ಇನ್ನು ಮುಂದೆ ನೋಡ್ಲಿಕ್ಕತ್ತಾರ? ಒಬ್ಬ ಭ್ರಷ್ಟ ಅಧಿಕಾರಿ, ಅತ್ಯಂತ ಭ್ರಷ್ಟ ಅಧಿಕಾರಿನ ಶೇಪ್ ಮಾಡೋದು ಅಷ್ಟೊಂದು ಸಮಸ್ಯೆ ಅಲ್ಲ. ಯಾಕಂದ್ರೆ ಈಗ ಅದೊಂದೇ ಅಲ್ಲ, ನಾವು ಹೇಳಿದ್ 4-5 ನಮ್ಮ ಕಡೆ ಸಿಕ್ಕಿರ್ಬೋದು. ಈಗ ಉದಾಹರಣೆ ಹೇಳ್ಬೇಕಾದ್ರೆ ಇನ್ನೂ ಹಲವಾರು ಭಾಳ ಅದಾವ. ಬರೀ ಈ ಸೊತ್ತೊಳಗೆ ಸಿಗ್ತಾರೆ ಎಷ್ಟು ಬೇಕಷ್ಟು. ಯಾಕೆ ಈ ಸೊತ್ತು ಮಾಡ್ಬೇಕಾದ್ರೆ ಇರೋದು 50 ರೂಪಾಯಿ, ಆ 50 ರೂಪಾಯಿ ತೆಗೆದುಕೊಂಡು ಈ ಸೊತ್ತು ಮಾಡಬೇಕು. ಈ ಒಬ್ಬರ ಕಡೆ 50 ರೂಪಾಯಿ ತಗೊಂಡು ಈ ಸೊತ್ತು ಮಾಡಿರಂದ್ರ ಅಲ್ಲಿ ವೋಚರ್ ನಂಬರ್ ಬರ್ತದೆ. ಆ ವೋಚರ್ ನಂಬರ್ ಈ ಸೊತ್ತು ಉತ್ತರಗಳಿಗೂ ಕೂಡ ಹಾಕ್ಬೇಕು. ಎಲ್ಲರಿಗೂ ಒಂದ ಹಾಕಿದ್ರು ಅಂದ್ರೆ ಇವ್ರು 10 ಮಂದಿಗೆ ರೊಕ್ಕ ತುಂಬಿಸ್ಕೊಂಡ್ರು ಒಂದಾದ ವೋಚರ್ ಎಲ್ಲರಿಗೂ ಮಾಡಿರ್ತಾರೆ. ಇನ್ನು ಉಳ್ಕೋದು ಎಲ್ಲಿ ಹೋಯ್ತು? ಬರೀ ಉತ್ತಾರದಾಗ ಈ ರೀತಿ ವ್ಯವಹಾರ ಆಗಿತ್ತಂದ್ರೆ ನಿನ್ನ ನಮ್ಮ ಯುವ ಸಾಹೇಬರು ಇವ್ರು ಯಾರು ನಮ್ಮ ಸಿಬ್ಬಂದಿ ಅವರು ಕಸ ಸ್ವಚ್ಛತೆ ಮಾಡುವಂತ ಸಿಬ್ಬಂದಿ ಅವರಿಗೆ ಪಗಾರ ಕೊಡ್ಬೇಕಾದ್ರೆ ನಿಮ್ಮಲ್ಲಿ ಇದು ಟ್ಯಾಕ್ಸ್ ಕಲೆಕ್ಷನ್ ಆಗಿಲ್ಲ ಅಂತ ಹೇಳಿದ್ರು. 1 ವರ್ಷದಿಂದ ಟ್ಯಾಕ್ಸ್ ಕಲೆಕ್ಷನ್ ಆಗಿಲ್ಲ ಅಂತ ಹೇಳಕ್ಕೆ ಯಾವ ಹಕ್ಕು ಇಲ್ಲ ಅವ್ರಿಗೆ, ರಗಡ ಆಗೈತಿ. ಆಮೇಲೆ ಅವ್ರು ಟ್ಯಾಕ್ಸ್ ಕಲೆಕ್ಷನ್ ಆಗಿಲ್ಲ ಅಂತ ಹೇಳ್ಬೇಕಾದ್ರೆ ಏನೀಗ ಇದನ್ನ ಮಾಡಿದಲ್ಲ ಈ ಸೊತ್ತು ಉತ್ತಾರದ ಅದರಂತೆ ನಮ್ಮ ಗರ್ಭಟ್ಟಿದ್ರು ಇವ್ರು ವ್ಯತ್ಯಾಸ ಮಾಡ್ಯಾರ ನಮಗೆ ಕಂಡು ಬರ್ಲಾಗ್ತೈತಿ. ಈಗ ಅವ್ರು ಹೇಳೋ ಮಾತೊಳಗ ಅಷ್ಟೇ. ಈಗ ಅದನ್ನು ಕೂಡ ಚೆಕ್ ಮಾಡಿ. ಯಾಕಂದ್ರೆ ಒಬ್ಬ ಮನೆ ಮಾಲಕ ಆ ಟ್ಯಾಕ್ಸ್ ಕಟ್ಟಿದ್ದಂದ್ರ ಆ ಚೀಟಿ ಯಾವ ತೆಗೆದಿರಂಗಿಲ್ಲ, ಯಾವ ಮಾಲಕರು ತೆಗೆದಿರಂಗಿಲ್ಲ. ಕಟ್ಟಿ ಬಿಡಪ್ಪ ಅಂತ ಬಗದ್ ಬಿಡ್ತಾರು, ಮರಿವರ್ಷ ನಿಮ್ದು ಇಷ್ಟ ಐತೆ ಅಂತ ಹೇಳ್ತಾರ. ಮತ್ತೆ ಯಾಕಂದ್ರೆ ಹೋದ ವರ್ಷ ತುಂಬಿಲ್ಲ ಅಂತ ಹೇಳ್ತಾರೆ, ತೋ ನಿಮ್ಗೆ ಉಳಿದ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಮ್ಮ ಊರಾಗ ವಂಚನೆ ನಡೆದತ್ತೆ. ಇದಕ್ಕೆ ಎಲ್ಲದಕ್ಕೂ ಕಡಿವಾಣ ಬೀಳ್ಬೇಕು. ಇಂಥ ಭ್ರಷ್ಟ ಅಧಿಕಾರಿ ನಮ್ಮ ಊರೊಳಗಲ್ಲ, ನಮ್ಮ ಜಿಲ್ಲೆಯೊಳಗಿದ್ರು ಇವರು ಒಳ್ಳೆಯದಲ್ಲ ತರುವಂತ ಭಾವನೆ ನಮಗೈತಿ. ಹೀಗಾಗಿ ನಾವು ಇವತ್ತು 7/3/2026 2ನೇ ದಿನ ಕಾಲಿಟ್ಟಿವಿ. ನಾವು ಅಧಿಕಾರಿಗಳಿಗೆ, ಮೇಲಾಧಿಕಾರಿಗಳಿಗೆ ಒಂದು ಗಡುವು ಕೊಟ್ಟಿವಿ. 5 ದಿವಸದೊಳಗಾಗಿ ನಮ್ಗೆ ಇತ್ಯರ್ಥ ಆಗಬೇಕು. ಆಗದೇ ಹೋದ್ರ ವಿಕೋಪಕ್ಕೆ ಹೋಗ್ತೈತಿ, ಇಲ್ಲಿ ದೊಡ್ಡ ಧ್ವನಿ ಆಕೈತಿ. ಆ ಧ್ವನಿಗೆ ಅವಕಾಶ ಮಾಡಿ ಕೊಡಬೇಡ್ರಿ ಅಂತ ಅವ್ರಿಗೆ ಹೇಳಿದ್ವಿ. ಈಗ ಕೂಡ ಅದ ಹೇಳ್ತೀವಿ. ಅವ್ರ ಅಕಸ್ಮಾತ್ ನಮಗೆ 5 ದಿನದೊಳಗೆ ನಮಗೆ ಇತ್ಯರ್ಥ ನಮ್ಗೆ ಉತ್ತರ ಬರದೇ ಹೋದ್ರ, ಅವ್ರಿಗೆ ಶಿಕ್ಷೆ ಆಗದೆ ಹೋದ್ರ, ಅವ್ರ ವಶಗೊಳಿಸದೆ ಹೋದ್ರ ಕೀಲಿ ಹಾಕ್ತೀವಿ. ಇಲ್ಲಿ ಪಿಡು ಬರೆದು ಹೋಗುದು ಇದು ಸುಮ್ಮನೆ ನಾಟಿಕೆ ನಡತ್ತಿ. ಈ ನಾಟಿಕೆ ಬೇಡ ಆಗೈತೆ. ನಮಗೆ ಪಕ್ಕಾ ಇರ್ಬೇಕು ಅಂತ ವ್ಯವಸ್ಥಿತವಾದ ಮಾಡುವಂತ ಅಧಿಕಾರ ನಮಗೆ ಒಳ್ಳೆ ಅಧಿಕಾರ ಕೊಡ್ಲಿ, ಈ ಭ್ರಷ್ಟ ಅಧಿಕಾರ ತೆಗಿಲಿ ಅಂತ ಹೇಳಿ ವಿನಂತಿ ಮಾಡ್ತೇವೆ. ಬೆಂಬಲ ಕೊಟ್ಟಿರುವ ಕೊಣ್ಣೂರ ಗ್ರಾಮಸ್ಥರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ನಾವು 25 ವರ್ಷದ ರಾಜಕೀಯ ಜೀವನದಾಗ ಇಂಥ ಆಫೀಸರ್ನ ನಾವು ಯಾವಾಗ ಕಂಡಿಲ್ಲ. ಯಾರಿಗೂ ಒಂದು ಗೌರವದ ಮಾತಿಲ್ಲ. ಯಾವ ಸಾರ್ವಜನಿಕರ ಜೋಡಿನೂ ಒನ್ ಟ್ಯಾಕ್ಸರ್ಲಿ, ಆಶಾ ಕಾರ್ಯಕರ್ತರಾಗ್ಲಿ, ಅಂಗನವಾಡಿ ಕಾರ್ಯಕರ್ತರಾಗ್ಲಿ ಎಲ್ಲರಿಗೂ ಬೇಸರಾಗ್ಯಾನು. ಮತ್ತ ಇವ ಎಲ್ಲೆಲ್ಲಿ ಪಂಚಾಯತಿ ಮಾಡ್ಯಾನಲ್ಲ ಅಲ್ಲಿದ ಬಾಡಿಗೆ ಆಗಿರ್ಬೋದು, ಬಿಳಿಗಿ ತಾಲೂಕ, ನಮ್ಮ ತಾಲೂಕು ಮರವಿದ್ದೆ ಆಗಿರ್ಬೋದು, ಅಲ್ಲಿ ಒದ್ದ ಓಡಿಸ್ಯಾರು. ಇನ್ನು ಒದ್ದ ಓಡಿಸೋಕ್ಕಿಂತ ಮೊದಲ ಸರ್ಕಾರನ ಇವ್ ಮ್ಯಾಲ ಕ್ರಮ ತಗೊಳ್ಳಿ ಅಂತೇಳಿ ನಮ್ಮ ವಿನಂತಿ. ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದ ಗ್ರಾಮ ಪಂಚಾಯತಿಯ ಎಲ್ಲ ನಮ್ಮ ಊರಿನ ಮುಖಂಡರು, ಹಿರಿಯರು 2 ದಿನದಲ್ಲಿ
ನಿರಂತರವಾಗಿ ಊಟ ಇಲ್ಲ, ಚಹಾ ಇಲ್ಲ, ನಿರಂತರವಾಗಿ ಹೋರಾಟ ಮಾಡ್ಕೊತ ಕೂತಿದ್ದಾರು. ಅದಕ್ಕೆ ಯಾರೋ ಅಧಿಕಾರಿಗಳು ಬಂದು ಯಾಕೆ ಕೂತೀರಿ, ನಿಮಗೇನ್ ಕಾರಣ ಒಬ್ಬರು ಇನ್ನೂ ಬಂದು ಅದನ್ನ ಕೇಳಿಲ್ಲ. ಅದಕ್ಕೆ ಅವ್ರು ಬಂದ ಕೇಳಿದ್ರೆ ಅವ್ರು ನಾವು ಹೇಳಬೇಕು ಅಂತ ಹೇಳಿ ನಮ್ಮ ಮುಖಂಡರು ಹಿರಿಯರು ಕೂತಾರು. ಅದಕ್ಕೆಲ್ಲ ಅಧಿಕಾರಿಗಳು ಎದರ ಸಲಕ್ಕೆ ಕೂತಾರಿಪ್ಪ ಅಂತ ನಮಗೆ ಕೇಳಿದ್ರೆ ನಮ್ಮ ಆಡಳಿತ ನಮ್ಮ ಗ್ರಾಮ ಪಂಚಾಯತಿ ಒಳಗೆ ಆಡಳಿತ ನಡೆಸ್ಕೊಂಡು ಹೋಗುವಂತ ಅಧಿಕಾರಿ ಬಿಡಿ ಸಾಹೇಬರು ಇಲ್ಲಿ ಬಹಳ ಅಪರತಪ್ರ ಆದ್ರಿಂದ ಊರ ನಮ್ಮ ಗ್ರಾಮ ಆಗಿಲ್ಲ ಅನ್ನೋದ್ರಿಂದ ಕೂತು ಹೋರಾಟ ಮಾಡ್ಲಾಗ್ತಾರು. 10 ಸಲ ಹೋಗಿ CS ಸಾಹೇಬರಿಗಾಗಿರ್ಬಹುದು, ನಮ್ಮ ಯುವ ಸಾಹೇಬರಿಗಾಗಿರ್ಬಹುದು, CPI ಸಾಹೇಬರ ಗಮನಕ್ಕಾಗಿರ್ಬಹುದು, DS ಸಾಹೇಬರ ಗಮನಕ್ಕಾಗಿರ್ಬಹುದು, AC ಸಾಹೇಬರ ಗಮನಕ್ಕೆ ಹೋಗಿರ್ಬಹುದು, ತಹಶೀಲ್ದಾರ ಗಮನಕ್ಕೆ ಹೋಗೈತಿ. ಏನೇನು ಮಾಡಿದರೂ ನಮ್ಮ ಊರನ್ನ ಎದುರಿಸ್ಕೊಂಡು, ನಮ್ಮ ಊರ ಮುಖಂಡರನ್ನ ಎದುರಿಸ್ಕೊಂಡು, ಸರ್ವ ಸದಸ್ಯರನ್ನ ಎಲ್ಲ ಎದುರಿಸ್ಕೊಂಡು ಇಲ್ಲಿ ಬಿಸ್ತಿಸ್ವರ ಆಡಳಿತ ಹೆಂಗ ನಡೆದತ್ತೋ ಅದೇ ರೀತಿ ರೂಪದಲ್ಲಿ ಇವರು ನೋಡ್ಕೊಂಡಾರು. ಆ ರೀತಿ ನಮ್ಮೂರ ಮೇಲೆ ಈ ಸರ್ಕಾರದ ಗಮನ ಅತಿ ಇಲ್ಲೋ, ಅಧಿಕಾರಿಗಳ ಗಮನ ನಮ್ಮ ಮೇಲೆ ಅತಿ ಇಲ್ಲೋ, ನಮ್ಮ ಊರಿನ ಎಲ್ಲಾ ಪ್ರಮುಖರು ಇದನ್ನ ಬಹಳ ಮೆಲಕ್ ಹಾಕ್ತಾ ನಡೆದಾರು. ಅದಕ್ಕೆ ದಯವಿಟ್ಟು ಒಂದು ವೇಳೆ ನೀವು ಅವರನ್ನ ತಕ್ಕ ಶಿಕ್ಷೆಯನ್ನ ಕೊಟ್ಟು ಅವ್ರನ್ನ ಸಸ್ಪೆಂಡ್ ಮಾಡಲಿಲ್ಲ, ಅವನ ವರ್ಗಾವಣೆ ಮಾಡಲಿಲ್ಲ ಅಂದ್ರೆ ನಾವು ಆ ಕಾಂಗ್ರೆಸ್ ಪಕ್ಷ ಅನ್ನಂಗಿಲ್ಲ, BJP ಪಕ್ಷ ಅನ್ನಂಗಿಲ್ಲ. ಅದನ್ನು ನಾವೆಲ್ಲ ಮತದಾರ ಸೇರ್ಕೊಂಡು ಮುಂದಿನ ಎಲೆಕ್ಷನ್ದಲ್ಲಿ ನಾವು ಪೂರ್ಣ ಊರೆಲ್ಲ ಕೂಡಿ ಓಟಿಗೆ ಬಹಿಷ್ಕಾರ ಹಾಕ್ತೀವೋ ಅನ್ನುವಂತ ಮಾತನ್ನ ಇವತ್ತು ಈ ಸಭೆಯಲ್ಲಿ ಹೇಳಬೇಕಾಗ್ತತಿ. ಅದಕ್ಕೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನಿಸಬೇಕು ಮತ್ತು ಮೇಲ ಅಧಿಕಾರಿಗಳು ಗಮನಿಸಬೇಕು. ನಮ್ಮೆರಡು ಶಾಸಕರು, ಹಾಲಿ ಶಾಸಕರು, ಮಾಜಿ ಶಾಸಕರು ಗಮನಿಸಬೇಕು. ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತ ಮಿನಿಸ್ಟರ್ ಅದಾರ, ಅವರು ಸದಾ ಇದನ್ನ ಗಮನದಲ್ಲಿ ತಗೋಬೇಕು. ಒಂದು ವೇಳೆ ತಗೊಳ್ಳಿಲ್ಲ ಅಂತಂದ್ರೆ ನಾವು ಕೊಣ್ಣೂರು ಗ್ರಾಮ ಪಂಚಾಯತಿಯಿಂದ ನಾವು ಅವನ್ನ ಸಸ್ಪೆಂಡ್ ಮಾಡುವವರೆಗೆ ಹೋರಾಟ ತೆಗೆಯಂಗಿಲ್ಲ, ಕೇಸ್ ತೆಗೆಯಂಗಿಲ್ಲ. ನಾವೆಲ್ಲದಕ್ಕೂ ಸಿದ್ಧಾಗಿ ನಿಂತೀವಿ ಅನ್ನುವಂತ ಮಾತನ್ನ ನಾವೆಲ್ಲ ಅಧಿಕಾರಿಗಳಿಗೆ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅದಕ್ಕೆ ದಯವಿಟ್ಟು ಇದನ್ನ ಗಮನಿಸ್ರಿ ಅಂತ ಹೇಳಿ ಈ ಊರ ಮುಖಂಡರ ಪರವಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. PDO ಹಟಾವ್, ತೊಲಗಿಸಿ ಭ್ರಷ್ಟ ಅಧಿಕಾರಿಯನ್ನ, PDOಗಳಿಗೆ ಧಿಕ್ಕಾರ. ಭ್ರಷ್ಟ ಅಧಿಕಾರಿಯನ್ನ ತೊಲಗಿಸಬೇಕು, ಭ್ರಷ್ಟ ಅಧಿಕಾರಿಯನ್ನ ವರ್ಗಾಯಿಸಬೇಕು.